ಹೊಸ ಯೂಟ್ಯೂಬರ್ ನಮ್ಮ ರಿತೇಶು. ನೋಡ ಡಾನ್ ನೋಡ ಡಾನು ನಮ್ಮ ಅಚ್ಚ. ಹಲೋ ಗೈಸ್ ಹೇಳಪ್ಪ. ಹಲೋ ಗೈಸ್ ಅಂತ ಓಪನ್ ಮಾಡ್ತಾನೆ ಬಿಟ್ರೆ ಏನು ಹೇಳಲ್ಲ. ನೀನೇನ ಮಾತಾಡ. AK-47 ನೋಡ್ರಿ ಗೈಸ್, ನಮ್ ಬಿಟ್ಟು ಬಯನ್ ಕೈಯಲ್ಲಿ. ಅವನ್ ಏನ್ ಮಾಡ್ದ ಗೊತ್ತಾ, ನೀನ್ ಮಲಗಿದ್ದಾಗ ಆ ಬೆಳೆ ಎಲ್ಲೆಲ್ಲಿತ್ತು ಏನ್ ಕತೆನೋ ಗೊತ್ತಿಲ್ಲ, ನೀನ್ ಬಾಯಲ್ಲಿ ಇಕ್ಕೊಂಡಲ್ಲ ಆಡ್ಸ್ದ. ನಿಜವಾಗ್ಲು ದೇವರಣೆಗಳು ವಿಡಿಯೋ ಮಾಡ್ಬೇಕಿತ್ತಲ್ಲೇ, ನಿಜ ವಿಡಿಯೋ ಮಾಡ್ಬೇಕಿತ್ತು. ವಿಡಿಯೋ ಮಾಡ್ರೆ ಗೊತ್ತಾಗ್ತಿತ್ತು. ನಿಜ ಬಾಯಲ್ಲಿ ಹಾಕಿ ಈಗ ಎಲ್ಲೆಲ್ಲಿ ಹಾಕಿದ್ನೋ ಏನ್ ಕತ್ತಿನೋ ಅದು ಬಳೆ ಅಂತ ಗೊತ್ತಿಲ್ಲ. ನಿಜ ನಿನ್ನಾಣೆಗೂ ನನ್ನ ನಾಣೆಗೂ ಯಾರ ಮೇಲೆ ನಾಣೆ ಇಕ್ಬೇಕು ಹೇಳಿ ನೀನು? ನಮ್ಮ ಅಚ್ಚ ನಾಣೆಗೂ. ಲೇ ಸತ್ಯ ಹೇಳ್ತಾ ಇದೀನಲ್ಲೇ. ಎಲ್ಲ ಊಟ ಮಾಡಕ್ ಕೂತಿದೀವಿ. ಖಾಲಿ ಎಲ್ಲ ಖಾಲಿ. ಅದೇನೋ ಸೌತೆಕಾಯಿ ಬಂದಿತ್ತು, ಒಂದನ್ನು ಬಿಟ್ಟಿಲ್ಲ ಈ ನನ್ನ ಮಗ. ಇವನೊಬ್ನೇ ತಿಂದಾಗ್ದೆ ಎಲ್ಲ. ಏನ್ ಫೋಟೋ ಎಂಜಾಯ್ ಮಾಡ್ರು ಜೀವನ ಅಂದ್ರೆ. ಹೇಳು ಏನು ಬೀಚ್ ಹತ್ರ ಹೋಗೋಣ ಅಂದ್ರೆ ಇವ್ರದ್ದು ಕಾರ್ ಅಂದ್ಬಿಟ್ಟು ಇವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಅಲ್ಲಿಗೆ ಬರ್ಬೇಕು ನೋಡಿ ನ್ಯಾಯ. ನಾನು ಹೇಳೋದು ಹೇಳ್ದೆ, ನಾನು ಬರ್ಬೇಕ ಹೇಳ್ತೀನಿ, ಬೇಡ ತಿಕ್ಕಂಬಿಟ್ಟು ಬಿಡು. ಏನಾ ಏನ್ ಫಾಲ್ಟ್ ಇದು ಅಂತ ಗೊತ್ತಾಗ್ತಿಲ್ಲ ನನಗೆ. ಬಂಜಾರಾ ಫಾಲ್ಟ್ ನೋಡಿ ಗಾಯ್ಸ್, ಬಿದ್ದೋಗ್ಬಿಟ್ಟು ನೀನು ತೋರ್ಸು. ಚಪ್ಪಲಿ ಸರಿ ಇಲ್ಲ ಇಂದು. ನಾವು ಇವಾಗ ಸುತ್ತಲಾಕೊಂಡು ಹೋಗ್ತೇವೆ ಗೊತ್ತಾ, ಆಮೇಲೆ ಏನಿರ್ಲಿ ಏನಿಲ್ದೇ ಇರ್ಲಿ ನನ್ನ ಜೊತೆ ನೀನು ಬರೋದು ಕುಚಿಕು ನೀನು ನನ್ನ ಜೊತೆ ಬರ್ಬೇಕು ನೀನು. ಒಂದು ಬೀಚ್ ಕರ್ಕೊಂಡೋಗಿಲ್ಲ ಅಂತ ಹಿಂಗೆ ಅರ್ಥ ಆಯ್ತು. ಏನು ಆರಾಮಾಗಿ ಹೋಗ್ಬೋದು. ನೀನೇನಂದ್ರೆ ಮನೆಗೆ ಹೋಗೋಣ ಅಂತಂದ್ರೆ ಮನೆಗೆ ಹೋಗೋಣ. ಇವಾಗ ಮನೆಗೆ ಹೋಗೋದು. ಅವ್ನ ಪಾಪ ಅವನು ಹತ್ಕೊಂತವನು ಅಲ್ಲೋಣ ಅವ್ನು ನೋಡಿ. ಅವಾಗಲೇ ಮೈಕಲ್ ಎಷ್ಟು ಬೇಜಾರಾಗ್ಬಿಟ್ಟ. ಏನಕ್ಕೆ ಮೈಕಲ್ ಬೀಚ್ಗೆ ನಿನಗೆ ಆಗ್ತಾವನು ವೆಹಿಕಲ್ ಅವನು. 10 ಗಂಟೆಗೆ ಆಗಲ್ಲ, 1 ಗಂಟೆ ಆಗುತ್ತೆ ಇವತ್ತು. ಪಕ್ಕ 1 ಗಂಟೆ ಆಗುತ್ತೆ. ಹಂಗೆ ಇವಾಗ ಕ್ಲೋಸ್ ಬೇರೆ ಆಗಿರುತ್ತೆ, ಮೇಲೆ ಹೋದ್ರೂ ವೇಸ್ಟ್. ಸುಮ್ಮನೆ ಅವ್ನಿಗೆ ಬರಕ್ ಮನ್ಸಿಲ್ಲ, ಅವ್ನು ಅದಕ್ಕೆ ಹಂಗೆ ಆಡ್ತಾವನಲ್ಲೇ. ನೀನ್ ಚಪ್ಪಲಿ ಬಿಸಾಕ್ಬಿಡ್ತೀನಿ ನಾವು. ಇವಾಗ ಒಂದು ಸ್ಲಿಪ್ ಆಯ್ತು ಮತ್ತೆ ಬಿದ್ದು. ನೋಡಿ ಗೈಸ್, ಟಿಕ ಹೊಡ್ಕೊಂಡವನು. ತೋರ್ಸು ಏನ ಏನ ಕೋತಿ ಕಡಿಯುತ್ತಾ ನೀನು ನೋಡ್ರಿ. ಆರಾಮಾಗಿ ಸೈಲೆಂಟ್ ಆಗ್ಬಿಡುತ್ತೆ ಬಿಡ ಮಚ್ಚ. ಆರು ಏನು ಹೇಳು ಮಚ್ಚ, ಇಂಥ ನೇಚರಲ್ಲಿ ವಾಕಿಂಗ್ ಮಾಡೋದೇ ಒಂಥರ ಖುಷಿ. ನೀನು ಹೋಗಿ ಆ ಬೀಚಲ್ಲಿ ಬಿದ್ದು ಉಪ್ಪು ನೀರಲ್ಲಿ ಹಾಳಾಗೋ ಬದಲು ಇಂಥ ನೇಚರಲ್ಲಿ ಇಂಥ ಇದರಲ್ಲಿ ವಾಕಿಂಗ್ ಮಾಡ್ಕೊಂಡು ಹೋಗೋದೇ ಮಜಾ. ಅದು ನನ್ನ ಜೀವದ ಗೆಳೆಯರ ಜೊತೆ. ಇಲ್ವಾ ಹೇಳೋ ಇಲ್ವಾ? ಅದೇ ಹಾಂ ಸರಿ ಆಯ್ತು ಬಿಡಲೇ. ದಿನ ನಿನಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಕಳಿಸ್ತೀನಿ. ಬಾಯಿಗೆ ಬರ್ತದೆ. ಯಾರೋ ನೀ ನನ್ನ ಗೆಳೆಯ ಅಂತಂದ್ಬಿಟ್ಟು ದಿನ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಕಳಿಸ್ತೀನಿ. ರೀಲ್ಸ್ ಎಲ್ಲ ಸುಳ್ಳು ಅಂದ್ಬಿಟ್ಟು. ಯಾಕೋ ಆಯ್ತಲ್ಲ, ಇನ್ನೂ ಐತೆ ಇದು, ಇನ್ನು ಇವಾಗ ಸ್ಟಾರ್ಟಿಂಗು. ಇದೊಂದು ಬ್ಲಾಗ್ ಆಯ್ತು ಬಿಡು.
ಎಲ್ಲ ಮಾಡಬೇಕು ಮಚ್ಚ, ಎಲ್ಲ ಮಾಡಬೇಕು. ಈ ನನ್ನ ಮಗ ದಪ್ಪ ಆಗ್ಬಿಟ್ಟು ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಒಂದ ಹತ್ತು ಮೆಟ್ಲು ಎತ್ತೋ ಅಷ್ಟೇ ಸುಸ್ತಾಗಿ ಬಿದ್ದವನೆ. ಅವ್ನು ಹೊಡೆದ ಹಾಕೋದೆ ಇವತ್ತು, ಮನೆಗೆ ಕರ್ಕೊಂಡು ಹೋಗಲ್ಲ ಅವನ್ನ. ಗುಡು ಅಂತ ಓಡ್ತಾವ್ರ ನೋಡ ಮಚ್ಚ. ಸುಸ್ತಾಗೋದೇನೆ, ಎತ್ಕೊಂಡು ಹೋಗ್ಲ ಮಚ್ಚ. ಸುಸ್ತಾಗೋದೇನೆ ಹೇಳೋ. ಹೇಳೋ ಸುಸ್ತಾಗೋ, ಎತ್ಕೊಂಡು ಹೋಗ್ಲ ಮಚ್ಚ. ಅದೇ ಇದರಲ್ಲಿ ಚೆನ್ನೈ ಎಕ್ಸ್ಪ್ರೆಸ್ಸಲ್ಲಿ ಶಾರುಖ್ ಖಾನ್ ಪ್ರಿಯ ಅವಳ ಹೆಸರೇನ ದೀಪಿಕಾ ಪಡ್ಕೊಂಡು ಎತ್ಕೊಂಡು ಹೋಗ್ತಾಳಲ್ಲ ಹಂಗೆ. ಹೇಳ ಮಚ್ಚ, ಎತ್ಕೊಂಡು ಹೋಗ್ತೀನಿ. ಏಯ್ ಇರಲ್ಲೇ ಸುಸ್ತಾಗ್ತಿದ್ಲೆ. ಹಾ ಪಕ್ಕ ಮಚ್ಚಂತ. ಯಾವ ಕಾಲದಲ್ಲಿ ಕಟ್ಟಿರುವ ಫಾಲ್ಟ್ ಇದು? ಯಾರು ಹೆಂಗ್ ಕಟ್ಟೋರೋ ಬಿಟ್ಟೋರೋ ಗೊತ್ತಿಲ್ಲ ಮಚ್ಚ. ಇಲ್ಲಿ ನೋಡಿ, ನಿಮ್ಮಂತ ಪ್ರೇಮಿಗಳು ಬರ್ದಿ ಹೋಗಿರ್ತಾರೆ ಮಚ್ಚ. ನಿಂದೊಂದು ಬರೇನಲ್ಲಿ ವೈ ಎಸ್ ಅಂತ ಇಲ್ಲಿ ನಿಜ ವೈ ಮತ್ತೆ ಯಾರು ಬರ್ತಿದ್ಯಾ? ಏನೋ ನೋಡಕ್ ಒಂಥರ ಖುಷಿ ಮಚ್ಚ ಇಂಥ ಜಾಗಗಳು. ನಾನೊಂದು 5 ವರ್ಷ ಮುಂಚೆ ಬಂದಿದ್ದೀನಿ. ನನಗೆ 5 ವರ್ಷ ಮುಂಚೆ ಬಂದಿದ್ದೀನಿ. ಅವಾಗ ಅವ್ರು ನಮ್ಮ ಚಿಕ್ಕಪ್ಪ ಫ್ರೆಂಡ್ ಬಂದ್ಬಿಟ್ಟು ಇದಿದ್ದು ಹಿಂಗೆ ಅಂತ ಎಕ್ಸ್ಪ್ಲೇನ್ ಮಾಡೋರೆ. ನೋಡೋ ಕಲಾಕೃತಿಗಳು ನೋಡೋ. RK GK GJ SV ಅದ್ಯಾರೋ ER J ಎಲ್ಲ ಕಲಾಕೃತಿಗಳು. ಏ ಬಿದ್ಗಿದ್ದೋದಿರೋಪ್ಪ. ಯಾರೋ ನೀ ಅಮ್ಮು ಸೋನು ಅಂತೆ. ಚಾಲೋಡ ಅಮ್ಮು ಸೋನು ಅಂತೆ. ಅಮ್ಮು 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 ಇಷ್ಟು ನೋಡಕ್ ಅಲ್ಲಿಂದ ಬಂದಿದೀವಿ ಅಷ್ಟೇ. ಫ್ರೆಂಡ್ಸ್, ಬಂಜಾರಾಬಾದ್ ಫೋರ್ಟ್ ಅಲ್ಲಿ ಇದೀವಿ. ಹೇಳು. ಈವ್ನಿಂಗ್ 5 ಗಂಟೆ ಆಗಿದೆ. ಅಲ್ಲಿ ಕೆಳಗಡೆ ಪೊಲೀಸರು ಬೇಗನೆ ಬನ್ನಿ ಅಂತ ಬೇರೆ ಹೇಳಿದ್ದಾರೆ. ಏನಿಲ್ಲ ಹೇಳ್ಬೇಕಂದ್ರೆ ಇಲ್ಲಿ ಈ ಫಾರ್ಟ್ ಕಟ್ಟಿದ್ದು ನನಗನ್ಸೋ ರೀತಿ ನನ್ನ ನಾಲೆಜ್ ಪ್ರಕಾರ ಟಿಪ್ಪು ಸುಲ್ತಾನ್ ಅಂತ ಹೇಳ್ತಾರೆ. ನನಗೆ ಸರಿಯಾಗಿ ಗೊತ್ತಿಲ್ಲ. ಅದೆಲ್ಲ ನೋಡಿ ಸುರಂಗ ಮಾರ್ಗಗಳು ಅಲ್ಲಲ್ಲ ಇದೆಯಲ್ವಾ, ಅದೆಲ್ಲ ಸುರಂಗ ಮಾರ್ಗಗಳು. ಒಂದರಿಂದ ಒಂದಕ್ಕೆ ಲಿಂಕ್ ಇದೆ. 102% ಲಿಂಕ್ ಅಂತ ಇದ್ದೇ ಇದೆ. ಸೊ ನಾನು 5 years ಬ್ಯಾಕ್ ಬಂದಾಗ ನಮ್ಮ ಚಿಕ್ಕಪ್ಪ ಅವರ ಫ್ರೆಂಡ್ ಒಬ್ಬರು ಬಂದು ಇಲ್ಲೇ ಇರೋರು ಬಂದು ತುಂಬ ಎಕ್ಸ್ಪ್ಲೇನ್ ಮಾಡೋರು. ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಅಲ್ಲಿ ಇನ್ನೊಂದು ಏನಂತಂದರೆ ಈ ಒಂದು ಜಾಗ ಏನಿದೆ ಇದೇ ಬಂದ್ಬಿಟ್ಟು, ಸೊ ಯಾರಾದರೂ ದುಶ್ಮನ್ಗಳು ಬರ್ತಾರಲ್ವ, ಸೊ ನೋಡಿ ಗನ್ನಲ್ಲಿ ಶೂಟ್ ಮಾಡೋದಾಗಲಿ ಇಲ್ಲ ಇನ್ನೊಬ್ರಿಗೆ ಹೇಳೋದಾಗಲಿ ಆ ಥರ ಪ್ಲೇಸ್ ಅದು ಅಂತ ಹೇಳಿದ್ರು. ನನಗೂ ಸರಿಯಾಗಿ ಗೊತ್ತಿಲ್ಲ ಇದು ಒಂದು ಹಿಸ್ಟ್ರಿ. ಬಟ್ ಇದನ್ನು ಕಟ್ಟಿದ್ದು ಬಂದ್ಬಿಟ್ಟು ಟಿಪ್ಪು ಸುಲ್ತಾನ್ ಅಂತ ಹೇಳ್ತಾರೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಸರಿಯಾಗಿ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು ಏನಂತಂದರೆ ಇಲ್ಲಿ ವಿಶೇಷತೆ ಏನಂತಂದರೆ, ಈ ಒಂದು ಫೋರ್ಟಿನ ವಿಶೇಷತೆ ಏನಂತಂದರೆ, ಪುನೀತ್ ರಾಜ್ಕುಮಾರ್ದು ಪರಮಾತ್ಮ ಫಿಲಮ್ ಎಲ್ಲ ನೋಡಿರ್ತೀರ. ಒನ್ ಆಫ್ ದ ಫೇವ್ರೆಟ್ ಫಿಲಮ್, ನನಗೂ ಫೇವ್ರೇಟೆ. ಸೊ ಪರಮಾತ್ಮ ಫಿಲಮಿನ ಒಂದು ಸಾಂಗಿನ ಶೂಟ್ ಇಲ್ಲಿ ನಡೆದಿದೆ. ಸೊ ಇದು ಬಂದ್ಬಿಟ್ಟು ಇದ್ರ ಶೇಪ್ ಬಂದ್ಬಿಟ್ಟು ಹೆಂಗಿದೆ ಅಂತಂದರೆ ಸ್ಟಾರ್ ಟೈಪಲ್ಲಿದೆ. ಸೊ ನನಗೇನಾದರೂ ವೀಡಿಯೋ ಸಿಕ್ಕಿದ್ರೆ ಇಲ್ಲ ಡ್ರೋನ್ ಶಾಟ್ ವೀಡಿಯೋ ಸಿಕ್ಕರೆ ಐ ವಿಲ್ ಟ್ರೈ ಟು ಪುಟ್
ಸುರಂಗ ಮಾರ್ಗಗಳು. ಯಪ್ಪ ಸ್ವಾಮಿ ನೋಡಿದೆ. ದಿಸ್ ಇಸ್ ಗರ್ಲ್ಸ್ ಸುರಂಗ ಮಾರ್ಗ. ಹೆಂಗೆ ನಮ್ಮ ಹುಡುಗರು ನೋಡ್ಬರ್ತಾ ನಾನು ಯಾವಾಗ ಹೇಳಿದ್ನಲ್ವ, ಇದೇ ಸೊಂದಲ್ಲೇ ಅಂದರೆ ಅಪೋಸಿಟ್ ವ್ಯಕ್ತಿಗಳು ಬರ್ತಾರೆ ಅಂತ ನೋಡಿ ಹೇಳ್ತಾ ಇದ್ದಿತ್ತು. ನೋಡ್ಬೋದು ತುಂಬ ಏನೇನು ಕಥೆನೂ ಇದೆ. ಬಿದ್ಕಿತ್ತು ಅಂದ್ರು ಕರ್ಕೊಂಬಂದಿರೋದು ನಾನು. ಆಮೇಲೆ ನನ್ನ ಹಿಡ್ಕೊಂಡು ಹಿಡಿತಾರೆ ಅಷ್ಟೇ. ಏನಂತ ಬೇಡ ಆಯ್ತು. ಸೊ ಗೈಸ್ ಎಲ್ಲರೂ ನೋಡ್ಕೊಂಡು ಈ ನನ್ನ ಮಗ ಬೈಸ್ಕೊಂಡು ಮೇಲೆ ಎಗ್ಬಿಟ್ಟು ಫಾಟ್ ಮೇಲೆ ಎಗ್ಬಿಟ್ಟು ಬೈಸ್ಕೊಂಡು ಬಿಟ್ಟು ಅವನಿಲ್ಲ ಬಿಟ್ಟೋಣ ಇಲ್ಲ, ನೀನೇ ಬೈಸ್ಕೊಂಡು ಎಲ್ಲ ನಮ್ಮಿಲ್ಲ ತಾಕ್ಬಿಡ. ಬೈಸ್ಕೊಂಡು ಉಗಿದು ಆಚೆ ಹಾಕೋದು. ನೋ ಗೈಸ್ ಎಲ್ಲ ಸುಳ್ಳೆ. ಟಿಪ್ಪು ಸುಲ್ತಾನ್ ಕಟ್ಟಿರೋದ ಹೈದರಾಲಿ ಕಟ್ಟಿರೋದ ಮಚ್ಚ? ಮಚ್ಚ ನೀನು ಹೇಳ ಮಚ್ಚ. ಅವನೇನು ಗೊತ್ತಿಲ್ಲ, ಯೂಟ್ಯೂಬಲ್ಲಿ ಸರ್ಚ್ ಮಾಡೋ. ಯಾರಿಗಾನ ಗೊತ್ತಿರೋ ಕಮೆಂಟ್ ಮಾಡಿ. ಅಷ್ಟೇ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಬ್ಲಾಗಲ್ಲೇ ಸಿಗ್ತೀನಿ. ಅಲ್ಲಿ ಗೈಸ್ ಲವ್ ಯು ಅಷ್ಟೇ.